ಆತ್ಮೀಯರೇ, MGN ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಸ್‌ಗೆ ಸ್ವಾಗತ. ಮೋಟಾರು ವಾಹನ ಕಾಯ್ದೆ 1989ರ ಸೆಕ್ಷನ್ 185ರ ಅಡಿ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡುವುದು ದಂಡನೀಯ ಅಪರಾಧ. ಈ ಅಪರಾಧಕ್ಕಾಗಿ 6 ತಿಂಗಳ ಸೆರೆವಾಸ ಇಲ್ಲವೇ 10,000 ರೂಪಾಯಿಗಳ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಅಷ್ಟು ಮಾತ್ರವಲ್ಲ, ತಮ್ಮ ಚಾಲನಾ ಲೈಸೆನ್ಸ್ ಅಮಾನ್ಯವಾಗುತ್ತದೆ. ಇದೇ ತಪ್ಪು ಮತ್ತೆ ಮುಂದುವರಿಸಿದಲ್ಲಿ 2 ವರ್ಷಗಳ ಸೆರೆವಾಸ ಅಥವಾ 15,000 ರೂಪಾಯಿಗಳ ದಂಡ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಸಂಪೂರ್ಣವಾಗಿ ಅನೂರ್ಜಿತವಾಗುತ್ತದೆ. ಕುಡಿದು ವಾಹನವನ್ನು ಚಲಾಯಿಸುವುದರಿಂದ ದೇಹಕ್ಕೂ ಮೆದುಳಿಗೂ ಯಾವುದೇ ಸಂಪರ್ಕವಿರುವುದಿಲ್ಲ. ಕ್ರಿಯಾವಾಹಿ ಜ್ಞಾನವಾಹಿ ನರಗಳು ಈ ಸಂದರ್ಭದಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಿಸುವುದಿಲ್ಲ. ಇದರಿಂದಾಗಿ ಅನಾವಶ್ಯಕ ಜಗಳ, ದೊಂಬಿ ಮತ್ತು ಅತಿಯಾದ ವೇಗದಲ್ಲಿ ವಾಹನ ಚಲಾಯಿಸಿ ಜೀವಕ್ಕೆ ಹಾನಿ ಉಂಟಾಗುತ್ತದೆ. ಪೊಲೀಸ್ ಪ್ರಾಧಿಕಾರದವರು ತಮ್ಮ ಮೇಲೆ ಪ್ರಕರಣವನ್ನು ದಾಖಲಿಸಿ ದಂಡವನ್ನು ವಿಧಿಸುವುದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಕ್ರಮ ಕೈಗೊಳ್ಳುವಂತೆ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಕಳಿಸಿಕೊಡುತ್ತಾರೆ. ಇದರಿಂದಾಗಿ ತಮ್ಮ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆ. ಪ್ರಾದೇಶಿಕ ಸಾರಿಗೆ ಕಚೇರಿಯವರು ಡ್ರೈವಿಂಗ್ ಲೈಸೆನ್ಸ್ನ ಮೇಲೆ 6 ತಿಂಗಳ ಕಾಲ ಅಮಾನತು ಶಿಕ್ಷೆಯನ್ನು ನಮೂದಿಸಿ ಸಾರಥಿ ತಂತ್ರಾಂಶದಲ್ಲಿ ಅದನ್ನು ಸಾಕ್ಷೀಕರಿಸುತ್ತಾರೆ. ಇದರಿಂದ ತಮ್ಮ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆ. ಹೇಗೆಂದರೆ, ತಾವು ಉದ್ಯೋಗವನ್ನು ಅರಸಿ ಯಾವುದೇ ಒಂದು ಸಂಸ್ಥೆಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಿದಾಗ ಸಂದರ್ಶನವನ್ನು ಎದುರಿಸಿ ನಿಮ್ಮ ಸಂದರ್ಶನದಲ್ಲಿ ನೀವು ಎಷ್ಟೇ ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ಉತ್ತರಿಸಿದರೂ ಸಹ ತಾವು ಸಲ್ಲಿಸಿರುವ ದಾಖಲೆಗಳ ಪರಿಶೀಲನೆ ನಡೆಯುತ್ತದೆ. ಹೀಗೆ ಸಲ್ಲಿಸಲಾದ ದಾಖಲೆಗಳ ಪೈಕಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪರಿಶೀಲಿಸಿದಾಗ ಸಾರಥಿ ತಂತ್ರಾಂಶದಲ್ಲಿ ಪರಿವಹನ್ ಮೂಲಕ ಅದನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಅಪರಾಧಿಕ ಪ್ರಕರಣಗಳು ಕಂಡುಬರುತ್ತವೆ. ಇದರಿಂದ ತಾವು ಉದ್ಯೋಗ ವಂಚಿತರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇತ್ತ ಸೆರೆವಾಸ, 10,000 ರೂಪಾಯಿ ದಂಡ ಮತ್ತು ಚಾಲನಾ ಲೈಸೆನ್ಸ್ ಅಮಾನತು ಇವೆಲ್ಲಕ್ಕಿಂತಲೂ ತಮ್ಮ ಭವಿಷ್ಯ ಮುಖ್ಯ. ಆದುದರಿಂದ ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬೇಡಿ. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ದಂಡನೀಯ ಅಪರಾಧ. ಇದನ್ನು ತಪ್ಪಿಸಿ. ಥ್ಯಾಂಕ್ ಯು.